ಒಂದು ಬನ್ನಿ ಸರ್. ನಿಮ್ಮ ಹತ್ರ ಇಂಥವು ಮುಂದೆ ಏನೇ ಆದಾಗೂ ದಯವಿಟ್ಟು ನಮ್ಗೊಂದು ಪಿಂಗ್ ಮಾಡಿ. ಆಗ್ಲಿ. ನಾನು ಇಷ್ಟು ಪರಿವಾರ ಇದೆ, ನನಗೆ ಇಷ್ಟು ದೊಡ್ಡ ಪರಿವಾರ ಇದೆ. ಇಲ್ಲಿ ಕೆಲವರು ಬೇರೆದವರು ಇದಾರಮ್ಮ, ದೊಡ್ಡ ಪರಿವಾರ ನನ್ನ ಕಡೆಯಿಂದ ಬಂದಿದೆ. ಹೀಗಾಗಿ ಎಲ್ಲರ ಪರವಾಗಿ ನಾನು ನಿಮಗೆ ಧನ್ಯವಾದಗಳು ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾಗರಾಜ ಜೋಶಿ ಅಲ್ವಾ ನಿಮ್ಮ ಹೆಸರು? ನಿಮ್ಮ ಒಂದು ಮಾತಲ್ಲಿ ಎಷ್ಟು ಶಕ್ತಿ ಇದೆ, ನೀವೆಂತ ಗುರುಗಳು ಅನ್ನೋದು ಇಷ್ಟು ಜನ ನೋಡಿ ಗೊತ್ತಾಗೋಯ್ತು. ಇದು ಗುರುಗಳಲ್ಲ, ನಾನ್ ಗುರುಗಳಲ್ಲ. ನಿಮ್ಮ ಮಾತಲ್ಲಿ ನೀವು ಪಾಠ ಹೇಳ್ಕೊಡೋದ್ರಲ್ಲಿ ಎಷ್ಟು ಸತ್ವ ಅಡಗಿದೆ ಅನ್ನೋದು ಇಲ್ಲಿ ಗೊತ್ತಾಗ. ಅದರಲ್ಲೂ ನಾನು ವೈಕುಂಠದಾಸರನ್ನ ನಾನು ಇಲ್ಲಿ ಏನ್ ನೋಡಿದೀನೋ ಅದೇ ರೀತಿ ಇವ್ರಿಗೆ ವರ್ಣನೆ ಮಾಡಿದ್ದೀನಿ. ಎಷ್ಟೋ ಜನ ಹೇಳ್ತಾರೆ ನನ್ನ ಕಣ್ಣಲ್ಲಿ ನೀರ್ ಬಂತು ಅಂತ ಹೇಳಿ. ಹೀಗಾಗಿ ಅದು ನಿಮ್ಮ ಚಿತ್ರದ ಪ್ರಭಾವ. ನಮಸ್ಕಾರ. ನಾಗರಾಜ್ ಜೋಶಿ ಅವರಿಗೆ ನಮಸ್ಕಾರ. ಇವತ್ತು ನಮ್ ಚಲನಚಿತ್ರ ಮಂದಿರ ಅರ್ಥ ತುಂಬಕ್ಕೆ ನೀವೇ ಕಾರಣ ಆಗಿದ್ದೀರಾ. ಇದು ಹೇಗೆ ಅಂತ ನಾನ್ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಅಮ್ಮ ಏನಿಲ್ಲ, ನಾವು ಒಂದು ಚರ್ಚೆ ಒಂದು ಗ್ರೂಪ್ ಇದೆ ನಮ್ದು, ದಾಸ ಸಾಹಿತ್ಯದ ಮೇಲೆ. ದಾಸ ಸಾಹಿತ್ಯ ಸೌರಭ ವಿಶ್ವವಿದ್ಯಾಲಯ ಅಂತ ಹೇಳಿ ಕೊಪ್ಪಳದಲ್ಲಿ ಒಂದು ಸ್ಥಾಪನೆ ಆಗಿದೆ. ನನ್ನ ಗುಂಪಿನಲ್ಲಿ ಸುಮಾರು 200 ಜನ ಸಹಪಾಠಿಗಳಿದ್ದಾರೆ. ಎಲ್ಲರೂ ಸೇರ್ಬಿಟ್ಟು ಚಿಂತನೆ ಮಾಡ್ತೀವಿ ಈ ದಾಸ ಸಾಹಿತ್ಯದ ಬಗ್ಗೆ. ಮತ್ತೆ ಅದರಲ್ಲೂ ವಿಶೇಷವಾಗಿ ಕೆಲವು ದೀರ್ಘ ಕೃತಿಗಳು, ಸಣ್ಣ ಕೃತಿಗಳು ಬಗ್ಗೆ ಮಾತಾಡುವಾಗ ಚರಿತ್ರೆಗಳು ಕೂಡ ಬರ್ತದೆ. ಎಲ್ಲ ಒಂದು ಯತಿಗಳ ಮತ್ತು ದಾಸರ ಚರಿತ್ರೆ ಬಂದಾಗ ಆ ಚರಿತ್ರೆನ ಹೇಳುವಾಗ ನಾನು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗಿ, ಅದರಲ್ಲೂ ವಿಶೇಷವಾಗಿ ನನಗೆ ವೈಕುಂಠದಾಸರ ಬಗ್ಗೆ, ಕರ್ನಾಟಕ ಭಕ್ತ ವಿಜಯ ಬುಕ್ ಓದಿದಾಗ ವೈಕುಂಠದಾಸರ ಬಗ್ಗೆ ಬಹಳ ಒಂದು ತರ ಆಸಕ್ತಿ ಹುಟ್ಟಿದಾಗ ಅದೊಂದು ಲೇಖನ ಬರದೆ ನಂದೇ, ನಾನು ಸ್ವಂತ ನನ್ನ ಒಂದು ಪರೀಕ್ಷೆ ಸಲುವಾಗಿ ಬರೆದ ಲೇಖನ. ಬೆನ್ನಲ್ಲೇ ಈ ಚಿತ್ರ ಬಂತು. ಈ ಚಿತ್ರನ ಫೋರಂ ಮಾಲ್ನಲ್ಲಿ ನಾನು ನನ್ನ ಹೆಂಡತಿ ನೋಡ್ತಾ ಇದ್ವಿ. ನನ್ನ ಹೆಂಡತಿಗೆ ಒಂಥರ ಆಶ್ಚರ್ಯ ಆಯ್ತು, ಈ ಚಿತ್ರ ನೋಡಿ ನೀವು ಉಕ್ತ ಲೇಖನ ಬರೆದಿಯಾ ಅಂತ ಹೇಳಿ. ಖಂಡಿತ ಹೇಳ್ತೀನಿ, ನಾನು ಏನು ಮಾತಾಡ್ತಿದೀವಿ, ಚರ್ಚೆ ಮಾಡ್ತಿದೀವಿ ಕ್ಲಾಸ್ ನಲ್ಲಿ ಅಂತಂದ್ರೆ ಅದು ಎಲ್ಲವೂ ನಿಮ್ಮ ಚಿತ್ರದಲ್ಲಿ ಸಂಗ್ರಹ ಆಗಿದೆ. ಅಂದ್ರೆ ಇದು ಕೋಇನ್ಸಿಡೆನ್ಸ್ ಅಲ್ಲ, ಇದ್ದದ್ದನ್ನ ನೀವು ತೋರಿಸಿದಿರಿ, ಇದ್ದದ್ದನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ನೀವ್ ಹೇಳಿದ್ದು ಕರೆಕ್ಟ್. 1-2-3 ಜನ ವಿದ್ವಾಂಸರುಗಳು ಮತ್ತೆ ಸ್ವಾಮಿಗಳು ಇದ್ರಲ್ಲಿ ನರಸಿಂಹ ಇದ್ರೊಳಗೆ ಮಾತಾಡಿದಾಗ ಅವ್ರು ಏನೇನ್ ಹೇಳ್ತಾ ಇದ್ರು, ನಮ್ ಸಿನಿಮಾದಲ್ಲಿ ಅದೇ ಇತ್ತು. ನಾನಾಗ ಇದ್ ನಮ್ ಸಿನಿಮಾ ಅವ್ರು ನೋಡುದು, ಅವ್ರು ನಮ್ಮದ್ ನೋಡಿ ಅವ್ರು ಬರುದು, ಅವ್ರದ್ ನೋಡಿ ನಾವ್ ಮಾಡಿದ್ವು, ಅರ್ಥ ಆಗ್ಲಿಲ್ಲ. ನಿಜವಾಗ್ಲೂ ಅಲ್ಲಿಗೆ ನಮ್ಮ ಪ್ರಹ್ಲಾದ್ ಇನ್ನೆಷ್ಟು ಅದ್ರ ಬಗ್ಗೆ ಇದನ್ನ ಸಂಶೋಧನೆ ಮಾಡಿ. ಅದು ಅವ್ರಿಗೆ ನನ್ನ ದೊಡ್ಡ ನಮಸ್ಕಾರ. ಯಾಕಂತಂದ್ರೆ ನಾನು ಮೊದಲು ಹೇಳಿದಾಗ ವೈಕುಂಠದಾಸರು ಇಷ್ಟೊಂದು ಭಾವಪೂರ್ಣವಾಗಿ ಹೇಳಿರ್ಲಿಲ್ಲ. ನಿಮ್ಮ ಚಿತ್ರ ನೋಡಿದ ಮೇಲೆ ನಿನ್ನೆ ತಾನೇ ಅದ್ರದ್ದು ಒಂದು ಚರ್ಚೆ ಆಯ್ತು. ಹೇಳ್ತಾರೆ, ನಾವು ಸರ್ ನಮ್ಮನ್ನ ಅಳಿಸ್ಬಿಟ್ರಿ ಇವತ್ತು ನೀವು ಅಂತ ಹೇಳಿ. ಅದರಲ್ಲೂ ವಿಶೇಷವಾಗಿ ವಾದಿರಾಜರು ಮತ್ತು ವೈಕುಂಠದಾಸರು ಎದುರಾ ಬದ್ರಾ ಕುತ್ಕೊಂಡ್ಬಿಟ್ಟು ಅವರ ಎಂಜಲು ಸಿಡಿದಾಗ ಎಂಜಲು ಸಿಡಿತು ಕರವಸ್ತ್ರ ಅಡ್ಡ ಇಟ್ಕೊಳ್ರಿ ಅಂತ ಯಾರೋ ಹೇಳಿದಾಗ ವಾದಿರಾಜರ ಒಂದು ಆ ಶಿಷ್ಯನಿಗೆ ತಿಳಿಸುವ ಒಂದು ಪರಿ ಇದೆಯಲ್ಲ, ಎಂತ ಅದ್ಭುತವಾದ ಪರಿ. ಅದು ಬಳಸಿದ ಶಬ್ದಗಳು ವದನ ಕಣವ, ವೈಕುಂಠ ದಾಸೋತ್ತಮನ ವದನ ಕಣವ, ಸುಧಾರಸ ಬಿಂದುಗಳು, ಎಂತಿಂತ ಶಬ್ದಗಳು. ಸಾಮಾನ್ಯರಾಗಿದೆ ಯಾಕೆ ಹೋಗುದ್ರಿ, ಏನ್ರಿ ಮಾಡಿದ್ರಿ, ಅದ್ರಲ್ಲೂ ಯತಿಗಳ ಮುಂದೆ ಹಿಂಗಾದಾಗ ಯತಿಗಳೇ ಅವ್ರನ್ನ ಅಷ್ಟೊಂದು ಮೇಲಕ್ಕೆ ಇಟ್ಟಿದ್ದಾರೆ ಅಂತಂದ್ರೆ, ಆಮೇಲೆ ಅದನ್ನ ಚಿತ್ರೀಕರಿಸಿದ ನಿಮ್ಮ ಒಂದು ಶ್ರಮ ಏನಿದೆ, ಖಂಡಿತ ನನ್ನ ಎಲ್ಲ ಒಂದು ತಂಡಕ್ಕೆ ನನ್ನ ಒಂದು ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತೀನಿ. ದಾಸ ಸಾಹಿತ್ಯದ ನನ್ನ ಎಲ್ಲಾ ಬಂಧುಗಳ ಪರವಾಗಿ ನಾನು ನಿಮಗೆ ಒಂದು ವಿಶೇಷವಾದ ಒಂದು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಇವತ್ತು ಏಕಾದಶಿ ಹರಿದಿನ, ಅಂತ ಸಂದರ್ಭದಲ್ಲಿ ನನ್ನ ಒಂದು ಮಾತಿಗೆ ಇಂತ ಒಂದು ಚಿತ್ರ ಇದೆ ನೋಡಿ ಅಂತ ಹೇಳಿದಾಗ ಇಷ್ಟು ಜನ ಕಲ್ತಿದ್ದು ಅಂತಂದ್ರೆ ನಮ್ಮ ಪುಣ್ಯ. ಅದು ನಮ್ಮ ಪುಣ್ಯ, ಅದು ನಮ್ಮ ಪುಣ್ಯನೂ ಅಲ್ಲ. ನೀವು ಇಂಥ ಚಿತ್ರ ಕೊಟ್ಟೆ ತಾನೇ ನಾವು ನೋಡ್ಲಿಕ್ಕೆ ಆಗೋದು. ಇಂಥ ಚಿತ್ರ ಕೊಡಿ, ಮುಂದೆ ಯಾವಾಗ್ಲಾದ್ರೂ ಚಿತ್ರ ಬಂದಾಗ ನಮ್ಗೆ ದಯವಿಟ್ಟು ತಿಳಿಸಿ. ನಾನು ನನ್ನ ಎಲ್ಲ ಒಂದು ಪರಿವಾರದ ಜನರನ್ನ ನಾ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಅದು ಅಷ್ಟೊಂದು ಇಂಪ್ರೆಸ್ ಆಗಿದೆ ನಮ್ಗೆ. ನೋಡಿ, ಒಬ್ಬ ಗುರುಗಳ ಪವರ್ ಎಷ್ಟಿದೆ ಅನ್ನೋದು ನೀವು ತೋರಿಸಿದ್ರಿ. ನಾ ಹೇಳೋದು, ಈಗ ಅವ್ರಿಗೆಲ್ಲ ಗೊತ್ತಿರುತ್ತೆ ಪಾಪ ಎಷ್ಟೋ ಜನಕ್ಕೆ, ಆದ್ರೆ ಅಯ್ಯೋ ಪರವಾಗಿಲ್ಲ ಅನ್ಕೊಂಡ್ ಸುಮ್ನಿರ್ತಾರೆ. ಯಾರು ಹೇಳ್ತಾರೆ, ಹೇಗ್ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ. ಹೌದಾ ಇಲ್ವಾ? ಅದನ್ನು ಆಮೇಲೆ ಅದನ್ನ ರಿಸೀವ್ ಮಾಡೋ ರೀತಿನೂ ಇರ್ತದಲ್ಲ, ಅವರು ಕೂಡ ಸಹೃದಯಿಗಳು. ನಾನು ಹೇಳಿದ್ದಂಗೆ ಅವ್ರು ಮಾಡ್ಕೊಂಡಿದಾರಲ್ಲ, ಅಲ್ಲಿ ಅವ್ರಿಗೆ ಎಷ್ಟು ಚೆನ್ನಾಗಿ ದಾಸರಿದೆಲ್ಲ ಅರ್ಥ ಮಾಡಿಸಿದೀರಾ. ನನಗೂ ಅಷ್ಟೇ, ಚಿಕ್ಕ ಹುಡುಗಿಯಿಂದನು ದಾಸರದು ಭಕ್ತ ವಿಜಯ ನಾನು 15ನೇ ವರ್ಷ 16ನೇ ವರ್ಷದಲ್ಲೇ ಓದಿದ್ದೆ.
ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಗಳಲ್ಲಿ ಹೇಳ್ತಾ ಇದ್ದ ರಾಮಾಯಣ ಮಹಾಭಾರತದ ಕಥೆಗಳು. ನಮ್ ರಿಲೇಟಿವ್ ಒಬ್ರು ಇದ್ರಲ್ಲಿ ಮಂಡ್ಯದಲ್ಲಿ ಇದ್ದಾರೆ, ಅವ್ರು ಇದ್ರು ನರಸಿಂಗರಾವ್ ಅಂತ. ಅವ್ರ ಮನೇಲಿ ವಿಜಯದಾಸ್ ಆರಾಧನೆ, ಅಪ್ಪ ಅವ್ರ ಆರಾಧನೆ ಇದೆಲ್ಲ ಮಾಡೋರು. ಅವರು ಕೆಲವು ಸನ್ನಿವೇಶಗಳನ್ನ ಕಥೆಯಾಗಿ ಹೇಳೋರು, ಸ್ತೋತ್ರ ಅದು. ಆಮೇಲೆ ನಮ್ ತಾಯಿ, ನಮ್ಮ ಅಕ್ಕ ಪರಿಮಳ ಅಂತ, ಅವ್ರುಗಳೆಲ್ಲ ಮನೇಲಿ ಮಾಡ್ತಾ ಇದ್ದ ರೀತಿ ನೀತಿಗಳು, ಸಂಪ್ರದಾಯಬದ್ಧವಾದ ಇದು ಅದೆಲ್ಲ ನಾನು ಇಲ್ಲಿ ಮಾಡಕ್ಕೆ ನನಗೆ ಬಹಳ ಉಪಯೋಗ ಆಯ್ತು. ಯಾಕೆಂದ್ರೆ ಆರ್ಟ್ ಡೈರೆಕ್ಷನ್, ಕಾಸ್ಟ್ಯೂಮು ಎಲ್ಲ ನಾನೇ ಮಾಡಿದ್ದೀನಿ. ಅವ್ರ ಮನೆಗಳಲ್ಲಿ ಅವರೆಲ್ಲ ಹೆಂಗಸರುಗಳು ಬಾಚ್ಕೊತಿದ್ದಿದ್ ರೀತಿ ಪಕ್ಕಾ ಹಿಂದಿನ ಕಾಲದ ತರಾನೇ ಇದ್ರು. ಅದು ನಮ್ಮ ಹೃದಯದಲ್ಲಿ ಕೂತಿತ್ತು. ಹಾಗೆ ಅದು ಇಲ್ಲಿ ತೋರ್ಸಕ್ಕಾಯ್ತು. ಯಾಕೆಂದ್ರೆ ಮನೆ ವಾತಾವರಣ ಹೇಗಿರುತ್ತೋ ನಾವೇ ಮಾಡ್ಬೇಕು ಅಂತಿಲ್ಲ, ನೋಡಿ ಅರ್ಥ ಮಾಡ್ಕೊಂಡು ಇದ್ರು ನಾವು ನಮ್ ಸಂಪ್ರದಾಯನ ಕರೆಕ್ಟ್ ಆಗಿ ತೋರಿಸ್ಬೇಕು. ನಮ್ದು ಅಂತಾನೆ ಇಲ್ಲ, ಯಾವ್ದೇ ಸಂಪ್ರದಾಯ ನಾವು ಮಾಡಿದ್ರು ಅದನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಆ ರೀತಿ ತೋರಿಸ್ಬೇಕು. ಅದಕ್ಕೆಲ್ಲ ದೇವರು ಒಂದೇ ಸಿಂಹದಲ್ಲಿ ದಾರಿ ಮಾಡ್ಕೊಟ್ನಲ್ಲ, ಇದಕ್ಕೆ ಎಷ್ಟು ಹೇಳಿದ್ರು ಅವನಿಗೆ ನಂದೊಂದು ಸೌಭಾಗ್ಯ ಅಂದ್ರೆ ನನ್ನ ಒಂದು ಪರಿವಾರ ಈಗ ನಿಮ್ಮ ಮುಂದೆ ಇರೋ ಹುಡುಗನು ಸನತ್ನು ಕೇಳ್ಕೊತೀನಿ, ಮನೆಗ್ ಬಂದು ಅಳಿಯ ಅವನು ಎಲ್ರು ಸೇರಿದ್ರೆ ಆ ಒಂದು ವಾತಾವರಣ ಬದಲಾಗಿರುತ್ತದೆ. ಇದ್ರದ್ದು ಎಲ್ಲ ಒಂದು ಸಂಸ್ಕಾರ ಅದನ್ನೆಲ್ಲ ಕೊಟ್ಟಿದ್ದಾರೆ ನನ್ನ ತಂದೆ ತಾಯಿಗಳು, ನಮ್ಮ ಹಿರಿಯರೆಲ್ಲ ಕೊಟ್ಟಿರೋದಕ್ಕೆ ನಮ್ಮ ಮನೆ ವಾತಾವರಣ ಮತ್ತು ನನ್ನ ಒಂದು ಗುಂಪಿನ ಸದಸ್ಯರ ಒಂದು ರೆಸ್ಪಾನ್ಸ್ ಇವೆಲ್ಲವೂ ಇದಕ್ಕೆ ಕಾರಣ ಆಯ್ತು. ನಿಮಗೆ ಇನ್ನೊಮ್ಮೆ ನಮಿಸ್ತೀನಿ ನಾನು. ನಿಮ್ಮ ಒಂದು ಶ್ರೀಧರ್, ರಾಮಕೃಷ್ಣ, ರಮೇಶ್ ಭಟ್, ಅಜಯ್ ರಾಜು, ನಾವೆಲ್ಲ ನಟರಾಜ್ ಭಟ್, ವಿಜಯಾನಂದ ನಾಯಕ್, ಯಾರು ಕಮ್ಮಿ ಇಲ್ಲ. ಎಲ್ಲಾನು ಅವ್ರವರೇ ಆಗಿದ್ದಾರೆ. ಸಣ್ಣ ಸಣ್ಣ ಪಾತ್ರದಲ್ಲಿ ಇವರೆಲ್ಲ ಬಂದೋಗಿದ್ದಾರೆ. ಅದನ್ನು ಎಷ್ಟು ಚೆನ್ನಾಗಿದೆ ನೋಡಿ ಆ ಹಾಡುಗಳಲ್ಲಿ. ಸನತ್ ಅಂತೂ ನನ್ಗೆ ಎಷ್ಟು ಇದಾಗ್ಬಿಟ್ಟಿದ್ದಾನೆ ಅಂದ್ರೆ ಮಗನಿಂತ ಎಷ್ಟು ಸಂತೋಷದಿಂದ ಎಲ್ಲಾ ಬರೋದು, ಕರ್ಕೊಂಡು ಹೋಗೋದು, ಇದ್ ಮಾಡೋದು, ಆಂಟಿ ಆಂಟಿ ಅಂತ. ಅವ್ನ್ ಏನ್ ನೀವ್ ಹೇಳಿದ್ದಲ್ಲ, ಎಷ್ಟು ರಾತ್ರಿ ಎಲ್ಲ ಮಾತಾಡಿ ಅಷ್ಟು ಸಂತೋಷ ಪಟ್ಟಿದ್ದಾನೆ. ನಾವ್ ಇದನ್ನ ಪ್ರಪಂಚಕ್ಕೆ ತಿಳಿಸ್ಬೇಕು. ಇದು ನಾವು ಬರೀ ನಾವೇ ಸಂತೋಷ ಪಟ್ಕೊಳ್ಳೋದಲ್ಲ, ನಮ್ಮ ಒಂದು ಕೆಲಸದಲ್ಲಿ ಸಹಕಾರ ಮಾಡಿದವ್ರನ್ನ ನೆನೆಸ್ಕೋಬೇಕಾಗಿರೋದು ನಮ್ಮ ಧರ್ಮ ಅಂತೀನಿ ನಾನು. ಹೌದಾ ಇಲ್ವಾ? ಶ್ರೀರಾಮಚಂದ್ರ ಯಾವತ್ತೂ ಅಷ್ಟೇ ಅಂತೆ ಕೃತಜ್ಞತೆ ಹೇಳದೆ ಇರ್ತಾನೆ ಇರ್ಲಿಲ್ವಂತೆ. ಅವನು ಒಂದು ಸಣ್ಣ ವಿಷಯಕ್ಕೆ ಕೃತಜ್ಞತೆ ಹೇಳೋನಂತೆ. ಅವ್ನು ಎಂತ ಇದ್ ಮಾಡಿದ್ರು ಜನ ಕೃತಜ್ಞತೆ ಹೇಳ್ತಾ ಇರ್ಲಿಲ್ವಂತೆ. ಅವನು ನಂಬಿಕೆ ದ್ರೋಹಿಗಳನ್ನ, ಕೃತಜ್ಞತೆ ಇಲ್ದೇ ಇರೋರ್ನ ಕ್ಷಮಿಸ್ತಾನೆ ಇರ್ಲಿಲ್ವಂತೆ. ನಾವು ಅದನ್ನೇ ತಿಳ್ಕೊಂಡಿರೋ ಹೊತ್ತಿಗೆ ಆದಷ್ಟು ಧರ್ಮ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಅಷ್ಟೇ. ಅದನ್ನ ನಮ್ ಜೊತೆ ಬೇರೆಯವ್ರಿಗೂ ತಿಳಿಸ್ಬೇಕು. ತುಂಬಾ ಸಂತೋಷ ಆಗಿದೆ, ತುಂಬಾ ಸಂತೋಷ ಆಗಿದೆ. ಹೋಗ್ತಾ ಇದೆ. ನಾವು ಮಾಡಿದ್ವಿ ಫಸ್ಟ್ ಸ್ಟಾರ್ಟಿಂಗ್ ಬೆಳಗಾಮು, ಹುಬ್ಬಳ್ಳಿ ಅಲ್ಲೆಲ್ಲ ಹೋಗಿ ಪ್ರಚಾರ ಮಾಡಿ ಪಾಪ ಅವ್ರುಗಳೆಲ್ಲ ಹೆಲ್ಪ್ ಮಾಡಿದ್ರು. ಆದ್ರೆ ವಿಶೇಷವಾಗಿ ಈಗ ಚಾತುರ್ಮಾಸ ನಡೆದಿದೆ ಧಾರವಾಡದಲ್ಲಿ, ಹೆಚ್ಚು ಭಕ್ತರ ಒಂದು ಸಂದಣಿ ಇದೆ. ನೀವು ಅಲ್ಲಿ ಹೋದ್ರೆ ಬಹುಶಃ ನೋಡಿ ಆನಂದ ಪಡೋ ಜನ ಜಾಸ್ತಿ ಇದೆ ಅಭಿಪ್ರಾಯ. ಏನೋ ಇನ್ನೊಂದ್ಸಲ ದೇವರು ಅಲ್ಲಿಗೆ ಇದ್ ಮಾಡಿದ್ರೆ ಬರ್ತೀವಿ ಖಂಡಿತ. ಓಕೆ, ಧನ್ಯವಾದಗಳು. ಈಗ ಅಮೆರಿಕಾದಲ್ಲಿ ಬಿಡುಗಡೆ ಆಗ್ತಾ ಇದೆ ಸೆಪ್ಟೆಂಬರ್ 19, 20. ಹೌದು, ಲಾಸ್ಟ್ ಅಲ್ಲಿ ಅವರು ಅಮೆರಿಕಾದಲ್ಲಿ ಎಲ್ಲಾನು ಹೇಳಿ ಮಾಡ್ಸೋದಂಗಿದೆ. ಬರ್ತೀವಿ. ಒಳ್ಳೇದಪ್ಪ, ಥ್ಯಾಂಕ್ಸ್ ತುಂಬಾ.